ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಮಕ್ಕಳ ಮೇಲೆ ನಿಗಾ ವಹಿಸಲಿಲ್ಲ ಅಂದರೆ ಮಕ್ಕಳ ಭವಿಷ್ಯದ ಮೇಲೆ ಏನೆಲ್ಲ ಎಫೆಕ್ಟ್ ಹೊಡೆಯುತ್ತೆ, ಹಾಗೆ ಅಪ್ಪ ಅಮ್ಮನ ಮೇಲೆ ಏನೆಲ್ಲ ಇದು ಎಫೆಕ್ಟ್ ಆಗುತ್ತೆ, ಹಾಗೆ ಮಕ್ಕಳ ಎಜುಕೇಷನಿಂದ ಹಿಡಿದು ಮಕ್ಕಳು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಏನೆಲ್ಲ ಮಕ್ಕಳು ಇದರಲ್ಲಿ ಚೇಂಜಸ್ ಆಗಿದೆ ಅನ್ನೋದು ಹೇಗೆ ತಿಳ್ಕೊಬೇಕು, ಹೇಗೆಲ್ಲ ನಾವು ಮಕ್ಕಳ ಜೊತೆ ಇರಬೇಕು ಅನ್ನೋದು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಬಗ್ಗೆ ಏನಾದರೂ ಅನಿಸಿಕೆ ಇದ್ದರೆ ನನಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸ್ಬೋದು. ಹಾಗೆಯೇ ಹೆಚ್ಚು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ, ಯಾಕಂದರೆ ಪ್ರತಿಯೊಂದು ತಂದೆ ತಾಯಿಗೂ ಅವ್ರವ್ರ ಮಕ್ಕಳ ಮೇಲೆ ಜವಾಬ್ದಾರಿ ವಹಿಸಬೇಕಾಗಿರೋ ಒಂದು ಇಂಪಾರ್ಟೆಂಟ್ ವಿಷಯ. ಅದೇನೇ ನಾವು ಎಷ್ಟೇ ದುಡಿತಾ ಇದ್ರು, ಏನೇ ಇರಲಿ, ನಾವು ಎಷ್ಟೇ ಕೆಲಸ ಮಾಡ್ತಾ ಇರಲಿ, ಎಷ್ಟೇ ಕೋಟಿ ನಮ್ಮ ಹತ್ರ ಇದ್ದರೆ ಕೂಡ ನಮ್ಮ ಮಕ್ಕಳ ಜವಾಬ್ದಾರಿ ಆ ತಂದೆ ತಾಯಿಗೇನೆ ಬಿದ್ದಿರುತ್ತೆ. ಆ ತಂದೆ ತಾಯಿ ಮಾಡೋ ಒಂದು ಸಣ್ಣ ಪುಟ್ಟ ಎಫೆಕ್ಟಿಂದ ಮಕ್ಕಳ ಭವಿಷ್ಯ ಏನಾಗುತ್ತೆ, ಮಕ್ಕಳು ಹೇಗೆಲ್ಲ ಅವ್ರ ಜೀವನದಲ್ಲಿ ತಪ್ಪು ನಿರ್ಧಾರಗಳನ್ನ ತಗೋತಾ ಇರ್ತಾರೆ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಮಕ್ಕಳನ್ನ ಹೇಗೆ ನಿಗಾ ವಹಿಸಬೇಕು, ಫಸ್ಟ್ ಆಫ್ ಆಲ್ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ ಮಕ್ಕಳ ಜೊತೆ ಫ್ರೆಂಡ್ಸ್ ಆಗಿ ಇರೋದು. ಮಕ್ಕಳನ್ನ ನಾನು ಆಲ್ರೆಡಿ ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿ ಸುಮ್ಮನೆ ಕಿರ್ಚೋದು, ಗದ್ರೋದು, ಬಡಿಯೋದು, ಹೊಡಿಯೋದು ಮಾಡ್ತಾ ಇದ್ರೆ ಏನಾಗುತ್ತೆ, ಅವ್ರಿಗೆ ನಮ್ಮ ಮೇಲೆ ದ್ವೇಷ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವ್ರು ನಮ್ಮೋರಲ್ಲ, ಇವ್ರು ನಾನು ಏನು ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಇವರು ಅಂತ ಹೇಳಿ ಬೇರೆಯವ್ರನ್ನ ಅವಲಂಬಿತ ಆಗೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಹೇಗೆ ಅಂದರೆ ಯಾವುದೋ ಒಂದು ಫ್ರೆಂಡ್ ಆಗಿರ್ಬೋದು, ಇಲ್ಲ ಯಾರೋ ಮನೆ ಪಕ್ಕದಲ್ಲಿರೋರು ಆಗಿರ್ಬೋದು, ಇಲ್ಲ ಇನ್ಯಾರೋ ಆಗಿರ್ಬೋದು, ಅವರು ಹೌದಮ್ಮ ಹಿಂಗಮ್ಮ ಅಂದರೆ ಅವ್ರಿಗೆ ಏನಾದರೂ ಕೆಲಸ ಆಗಬೇಕು ಅಂದರೆ ಅವರು ನೈಸಾಗಿ ಕೆಲಸ ಇದು ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಈಗ ನಾವೇನು ಹೇಳ್ತೀವಿ, ಹೆಣ್ಮಕ್ಳಿಗೆ ಆಚೆ ಹೋಗ್ಬೇಕಾದ್ರೆ ಅವ್ರು ಚಾಕ್ಲೇಟ್ ಕೊಟ್ಟರೆ ಚಿಕ್ಕ ಮಕ್ಕಳಿಗಿಂದನೇ ಹೇಳ್ಕೊಡೋಕೆ ಸ್ಟಾರ್ಟ್ ಮಾಡ್ತೀವಿ. ಚಾಕ್ಲೇಟ್ ಕೊಟ್ಟರೆ ಈಸ್ಕೋಬಾರ್ದು, ಅವ್ರ ಮನೆಗೆ ಹೋಗ್ಬಾರ್ದು, ಇವ್ರ ಮನೆಗೆ ಹೋಗ್ಬಾರ್ದು, ಅಲ್ಲಿ ಹಾಗೆ ಹೀಗೆ ಅಂತ ಎಲ್ಲ ನಾವು ಏನು ಹೇಳ್ತೀವಿ. ದುಡ್ಡೋರು ಆಗ್ತಾ ಅವ್ರ ಜವಾಬ್ದಾರಿ ಬಂದಿರುತ್ತೆ ಅಂತ ಹೇಳಿ ನಾವು ಬಿಟ್ಬಿಡ್ತೀವಿ. ಸೊ ಒಂದು ಏಜ್ ಅಂತ ಬಂದಮೇಲೆ ಚಿಕ್ಕ ಮಕ್ಳು ಇರಬೇಕಾದ್ರೆ ನಾವು ಎಲ್ಲರ ಹತ್ರ ಸೇರಬಾರ್ದು, ಮಕ್ಕಳನ್ನ ಎಲ್ಲ ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅಂತ ಹೇಗೆ ಮಾಡ್ತೀವೋ ಹಾಗೆ ದೊಡ್ಡವ್ರು ಆಗ್ತಾ ಕೂಡ ನಾವು ಅವ್ರ ಜೊತೆ ಅವ್ರು ಹೇಗೆ ಬೆಳೀತಾರೋ ನಾವು ಕೂಡ ಅವ್ರ ಮೈಂಡ್ ಇದಕ್ಕೇನೆ ಅವ್ರನ್ನ ನಮ್ಮ ಇದರಲ್ಲೇನೆ ದೊಡ್ಡವರಾಗೂ ಇರಬೇಕು, ಅವ್ರ ಜೊತೆ ಫ್ರೆಂಡ್ಸ್ ಆಗಿ ಇರಬೇಕು. ಹಾಗೆ ಅವ್ರ ಜೊತೆ ಸೇರ್ಕೊಂಡು ನಾವು ಅವ್ರಿಗೆ ಸ್ಕೂಲಲ್ಲಿ ಏನು ನಡೀತಾ ಇದೆ, ಅವ್ರ ಫ್ರೆಂಡ್ಸ್ ಮಧ್ಯೆ ಏನು ನಡೀತಾ ಇದೆ ಅಂತ ಅವ್ರ ಬಾಯಿಯಿಂದಾನೆ ನಮಗೆ ಬಂದು ಹೇಳೋ ಥರ ನಾವು ಫ್ರೆಂಡ್ಸ್ ಆಗಬೇಕು. ಅವ್ರಿಗೆ ನಾವು ಎಷ್ಟೇ ಟ್ರೈ ಮಾಡಿದ್ರು ನಮ್ಮ ಮಕ್ಕಳು ನಮ್ಮ ಜೊತೆ ಸೇರ್ತಾ ಇಲ್ಲ, ನಾವೇನು ಇದು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳೋರಾದರೆ ಫಸ್ಟು ಸ್ಟಾರ್ಟಿಂಗಲ್ಲಿ ಅವ್ರು ಏನೇ ಹೇಳಿದ್ರು ಕಿರ್ಚಾಡಬಾರ್ದು, ಕೂಗಾಡಬಾರ್ದು. ಸರಿಯಪ್ಪ ಆಯಿತು ನೀನು ಹೇಳಿದೆ ಕರೆಕ್ಟ್, ಬಟ್ ಅವ್ರಿಗೆ ಕಷ್ಟನ ಅರ್ಥ ಮಾಡಿಸ್ತಾ ಹೋಗ್ತಾ ಇರಬೇಕು. ನನ್ನ ಕಷ್ಟ ಹೀಗಿದೆ, ನೀನು ಒಂದೇ ಸತಿ ಕೇಳಿದ್ರೆ ಹೇಗಾಗುತ್ತೆ ಅಂತ ಹೇಳಿ. ಮತ್ತು ಸ್ಕೂಲಲ್ಲಿ ಏನಾಯ್ತು ಇವತ್ತು, ಏನು ಮಾಡ್ಕೊಂಡಿದ್ದೆ ಇವತ್ತು, ಏನು ಹೋಮ್ವರ್ಕ್ ಕೊಟ್ಟರು, ಟೀಚರ್ಸ್ ಹೇಗೆ, ನಿಮ್ಮ ಫ್ರೆಂಡ್ಸ್ ಹೇಗೆ ಅಂತ ಎಲ್ಲಾದನ್ನೂ ಕೇಳಬೇಕು. ಡೈಲಿ ಬ್ಯಾಗ್ ಚೆಕ್ ಮಾಡಬೇಕು. ಹಾಗೆ ಅವ್ರ ಹತ್ರ ಏನಾದರೂ ಫೋನ್ ಇದ್ದರೆ ಅವ್ರ ಕೈಯಲ್ಲಿದ್ದರೆ ಕೂಡ ನಮ್ಮ ಕಣ್ಣೆಲ್ಲ ಅವ್ರ ಫೋನ್ ಮೇಲೆ ಇರಬೇಕು, ಪಾಸ್ವರ್ಡ್ ಗೊತ್ತಿರಬೇಕು. ಅವ್ರು ಏನೇ ಒಂದು ಸಣ್ಣ ಮೂಮೆಂಟ್ ಆದರೆ ಕೂಡ ನಾವು ಅದನ್ನು ಅಬ್ಸರ್ವ್ ಮಾಡ್ತಾ ಇರಬೇಕು, ನಾವು ಅದನ್ನು ನೋಡ್ತಾ ಇರಬೇಕು. ಯಾಕಪ್ಪ ಅಂದರೆ ನಾವು ಅವ್ರು ಮಾಡೋ ಪ್ರತಿಯೊಂದು ಚೇಂಜಸ್ ಕೂಡ ನಮಗೆ ಗೊತ್ತಾಗ್ತಾ ಇದ್ರೆ, ಓ ನನ್ನ ಮಗ ಎಲ್ಲೋ ಎಡುತ್ತಾ ಇದ್ದಾನೆ, ನನ್ನ ಮಗಳು ಎಲ್ಲೋ ಎಡುತ್ತಾ ಇದ್ದಾಳೆ, ನನ್ನ ಮಗಳಿಗೆ ಯಾರು ಫ್ರೆಂಡ್ಶಿಪ್, ಎಷ್ಟು ಜನ ಫ್ರೆಂಡ್ಸ್ ಇದ್ದಾರೆ, ನನ್ನ ಮಗಳು ಹೇಗಿದ್ದಾಳೆ ಅನ್ನೋದ್ರ ಬಗ್ಗೆ ನಮಗೆ ನಿಗಾ ಇದ್ದರೆ, ಸೊ ಆಗ ನಾವು ಹೌದಾ ಪುಟ್ಟ ಅವ್ರ ಜೊತೆ ಸೇರ್ಬೇಡ ಕಣೋ, ಅವ್ರು ನೋಡಿ ಈ ಥರ ಎಲ್ಲ ಇದ್ದಾರೆ, ಅವ್ರ ಜೊತೆ ಸೇರ್ಬೇಡ ಅಂತ ನಾವು ನೈಸಾಗಿ ಹೇಳಿದಾಗ ಏನಾಗುತ್ತೆ, ಅವ್ರಿಗೆ ಕೂಡ ಅವ್ರ ಕ್ಯಾರೆಕ್ಟರ್ ಮೇಲೆ ಬ್ಯಾಡ್ ಅಂತ ಬರುತ್ತೆ. ಅಂದರೆ ಅವರು ಸರಿ ಇಲ್ಲ, ಅವರು ಇದಾಗಿದ್ದಾರೆ ಅಂತ ಹೇಳ್ದ ಅವ್ರ ಮೇಲೆ ಹೇಳ್ತಾ ಇರಬೇಕಾದ್ರೆ, ಸೊ ಅವರು ಹೌದಾ ಸರ್ ನಮ್ಮ ಅಪ್ಪ ಅಮ್ಮ ಹೇಳ್ತಿದ್ದಾರೆ ಅಂದರೆ ಅದು ಕರೆಕ್ಟೇ ಇರುತ್ತೆ ಅಂತ ಹೇಳಿ ಅವ್ರ ಮೈಂಡಲ್ಲಿ ಕೂರಬೇಕು. ಸೊ ನಾವೇನಾದರೂ ಅವನ ಆ ಥರ ಮಾಡ್ತಾನೆ, ಇವನು ಈ ಥರ ಮಾಡ್ತಾನೆ, ನೀನು ಅವ್ರ ಜೊತೆ ಸೇರಿ ಕೆಟ್ಟೋಗ್ತಿದ್ಯಾ ಅಂತ ಜೋರಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಸೊ ನಾನು ಹೋಗಿ ಹೇಳಿದ್ರೆ ತಾನೇ ಇವ್ರು ನನ್ನ ಮೇಲೆ ಕಿರ್ಚೋದು ಕೂಗಾಡೋದು ಬೇಡ, ನಾನು ಹೋಗಿ ಹೇಳೋದೇ ಬೇಡ ಅಂತ ಹೇಳಿ ಹೇಳೋದು ಕಮ್ಮಿ ಮಾಡ್ತಾರೆ. ಸೊ ಇನ್ನೊಂದೇನಪ್ಪ ಅಂದರೆ ನಾವು ಫೋನ್ ಜಾಸ್ತಿ ಯೂಸ್ ಮಾಡ್ತೀವಿ, ಪ್ರತಿಯೊಬ್ಬರು ಫೋನ್ ಯೂಸ್ ಮಾಡ್ತೀವಿ. ತಂದೆ ತಾಯಿ ಫೋನನ್ನು ಯೂಸ್ ಮಾಡ್ತಾ ಇರಬೇಕಾದ್ರೆ ತಲೆಯಲ್ಲಿ ಒಂದು ಇಟ್ಕೊಂಡು ನೋಡಿ, ಏನೇ ನೋಡಿ ನೀವು ಅದನ್ನು ಡಿಲೀಟ್ ಮಾಡಿ. ಏನೇ ನೋಡಿ, ಇವಾಗ ನಿಮ್ಮ ಪರ್ಸ್ನಲ್ಲು ಏನಾದರೂ ಒಂದು ನೋಡ್ತಾನೆ ಇರ್ತೀರ ನೀವೊಂದು, ಅದು ಕೆಟ್ಟದೋ ಒಳ್ಳೆಯದೋ ಅದು ನಿಮ್ಮ ಮನ್ಸಿಗೆ ಸರಿ ಅನಿಸಿದ್ದು ನೀವು ನೋಡ್ತಾ ಇರ್ತೀರ. ಕೆಲವೊಬ್ಬರು ಅವ್ರಿಗೆ ಇಷ್ಟ ಬಂದಿದ್ದು ಒಂದು ವೀಡಿಯೋಸ್ನ ನೋಡಿರ್ತಾರೆ, ಬಟ್ ಅದು ನೋಟಿಫಿಕೇಷನ್ಸ್ ತುಂಬ ಬರ್ತಾ ಇರುತ್ತೆ ಅವ್ರಿಗೆ. ಆವಾಗ ಏನಾಗುತ್ತೆ, ಮಕ್ಕಳು ಸಡನ್ನಾಗಿ ಒಂದು ಯೂಟ್ಯೂಬ್ ನೋಡೋದಕ್ಕೋ ಇಲ್ಲ ಇನ್ನೊಂದು ಏನಕ್ಕೋ ಫೋನ್ ಎತ್ಕೊಂಡಾಗ ಆ ವಿಡಿಯೋ ಅವ್ರ ಕಣ್ಣಿಗೆ ಬಿದ್ದರೆ ಆ ವೀಡಿಯೋಸ್ನ ಅವ್ರು ನೋಡಿದಾಗ ಅವ್ರ ಮೈಂಡ್ ಮೇಲೆ ಎಫೆಕ್ಟ್ ಹೊಡೆಯುತ್ತೆ.
ಸೊ ಅದು ಅವ್ರಿಗೆ ತುಂಬಾ ಎಫೆಕ್ಟ್ ಕೊಡುತ್ತೆ. ಅದು ಆ ತಲೆಗೆ ಅದು ಒಂಥರ ಅಟ್ರಾಕ್ಷನ್ ಆದಂಗೆ ಆಗುತ್ತೆ. ಸೊ ಆ ಥರ ವೀಡಿಯೋಸ್ನ ನೋಡ್ತಾ ಇರಬೇಕಾದ್ರೆ ನನ್ನ ಮಗ ಇದ್ದಾನೆ, ನನ್ನ ಮಗಳಿದ್ದಾಳೆ, ನಾನು ನೋಡಬಾರ್ದು, ನನಗೆ ಗೊತ್ತಿಲ್ಲದೆ ನನ್ನ ಫೋನ್ ಯೂಸ್ ಮಾಡಿದಾಗ ಅವ್ರಿಗೆ ಇಂಫ್ಯಾಕ್ಟ್ ಹೊಡೆಯುತ್ತೆ ಅನ್ನೋದು ಅವ್ರ ತಲೆಯಲ್ಲಿರಬೇಕು. ಸೊ ಅದನ್ನು ಅಕಸ್ಮಾತ್ ಏನಾದರೂ ನೀವು ನೋಡಿದರೆ ನೋಟಿಫಿಕೇಷನ್ ಬರದೇ ಇರೋ ಥರ ಡಿಲೀಟ್ ಮಾಡೋದು, ಆ ಥರ ಏನಾದರೂ ನೀವೊಂದು ಆಪ್ಷನಲ್ ಇಟ್ಕೋಬೇಕು. ಇಲ್ಲಾಂದರೆ ಮಕ್ಕಳ ಕೈಗೆ ನಿಮ್ಮ ಫೋನ್ನ ಕೊಡಬೇಡಿ. ಫಸ್ಟ್ ಪಾಯಿಂಟು. ಎರಡನೇ ಪಾಯಿಂಟು, ಗಂಡ ಹೆಂಡತಿ ಜೋರಾಗಿ ಜಗಳ ಆಡೋದ್ರಿಂದ ಮಕ್ಕಳ ಮೇಲೆ ಕೂಡ ಎಫೆಕ್ಟ್ ಹೊಡಿತೀವಿ. ಯಾವಾಗ ನೋಡಿದ್ರು ಕಿತ್ತಾಡ್ತಾನೆ ಇರ್ತಾರೆ. ನನಗೆ ಮನಃಶಾಂತಿನೇ ಇಲ್ಲ, ನಾನು ಹೇಳಿದ್ರೆ ಕೇಳಿಸ್ಕೊಳ್ಳೋ ಇದರಲ್ಲೂ ಇರೋಲ್ಲ. ಇನ್ನೊಂದೇನಪ್ಪ ಅಂದರೆ ಅವ್ರ ವಿಷಯಕ್ಕೆ ಮಗು ಏನೋ ಮಾಡ್ತೋ ಆ ಮಗು ವಿಷಯಕ್ಕೆ ತುಂಬ ಜೋರಾಗಿ ಕಿಚ್ಚಾಡೋದು, ತುಂಬ ಕೂಗಾಡೋದು ಮಾಡಿದಾಗ ಅದು ಕೂಡ ಎಫೆಕ್ಟ್ ಹೊಡಿಯುತ್ತೆ ಮಕ್ಕಳ ಮೇಲೆ. ಸೊ ನನ್ನಿಂದನೇ ಕಿತ್ತಾಡ್ತಾ ಇದ್ದಾರೆ, ಈ ಮನೇಲಿ ಇವ್ರ ಹತ್ರ ಏನೂ ಹೇಳೋದು ಬೇಡಪ್ಪ ಅಂತ ಹೋಗ್ಬಿಟ್ಟು ಇನ್ನೊಬ್ಬರ ಜೊತೆ ಅವರು ಯಾವಾಗ ಫ್ರೆಂಡ್ಶಿಪ್ ಮಾಡ್ತಾರೆ, ಅವ್ರು ಯಾವುದೇ ಒಂದು ಇದು ನಿಮಗೆ ಗೊತ್ತಾಗೋದಿಲ್ಲ. ಮತ್ತು ನಾವು ಮಾಡೋ ಪಾಯಿಂಟ್ ಇನ್ನೊಂದು 2-3 ತಪ್ಪೇನಪ್ಪ ಅಂದರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಟ್ಯೂಷನ್ಸ್ಗೆ ಹೋಗ್ಬೇಕಾದ್ರೆ ನೀನೊಬ್ಬಳೇ ಹೋಗು, ನೀನು ಒಬ್ಬರೇ ಹೋಗು, ಇಲ್ಲ ನೀನು ಸೈಕಲಲ್ಲಿ ಹೋಗು, ಇಲ್ಲ ನೀನು ನನ್ನ ಟೈಮ್ ಇಲ್ಲ, ನಾನು ಹಿಂಗೆ ಟೈಮ್ ಕೊಡೋಕ್ಕಾಗ್ತಿಲ್ಲ, ನಾನು ಫೋನೇ ನೋಡ್ತಿರ್ತೀನಿ, ಬಟ್ ಅವ್ರ ಜೊತೆ ಕುತ್ಕೊಂಡು 5 ಮಿನಿಟ್ಸ್ ಮಾತಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಇದನ್ನೆಲ್ಲ ನಾವು ಪ್ರಿಪೇರ್ ಆಗಿ ನಾವು ರೆಡಿ ಆಗ್ತಾಯಿದ್ರೆ ಆಗ ಮಕ್ಕಳು ಸ್ವಲ್ಪ ಬೇರೆಯವ್ರ ಜೊತೆ ಸೇರೋದು ಕಮ್ಮಿ ಮಾಡ್ತಾರೆ, ಬೇರೆಯವರು ಬ್ಯಾಡ್ ಫ್ರೆಂಡ್ಸ್ ಜೊತೆ ಸೇರೋದು ಕಮ್ಮಿ ಮಾಡ್ತಾರೆ. ಆವಾಗ ನಾವು ಹೇಗೆ ಅವ್ರ ಜೊತೆ ಇರ್ತೀವೋ, ನಮಗೆ ಸ್ಕೂಲಲ್ಲಿ ನಡೆದಿದ್ದ ವಿಚಾರ ಆಗಿರ್ಬೋದು, ಸ್ಕೂಲಲ್ಲಿ ಮಾತಾಡೋ ವಿಚಾರ ಆಗಿರ್ಬೋದು, ಒಂದು ಫ್ರೆಂಡ್ ಬಂದು ಅವ್ರಿಗೆ ಏನು ಹೇಳಿದ್ರು, ಏನು ಹೇಳಿಲ್ಲ, ಅದೆಲ್ಲನೂ ಬಂದು ನಮ್ಮ ಹತ್ರ ಇದೇ ಥರ ಆಯಿತು ಅಂತ ಹೇಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅವ್ರು ಹೇಳ್ತಾ ಇರಬೇಕಾದ್ರೆ ಫಸ್ಟೇ ನಾವು ಅವ್ರ ಮೇಲೆ ಕಿರ್ಚಾಡದೆ, ಕೂಗಾಡದೆ, ಸೈಲೆಂಟಾಗಿ ಆರಾಮಾಗಿ ಕೂಲಾಗಿ ನಾವು ಹೌದಾ ಆಯಿತು ಸರಿ ಅಮ್ಮ, ಇವ್ರ ಹತ್ರ ಸೇರಬೇಡ, ಅವ್ರ ಫ್ಯಾಮಿಲಿಯಲ್ಲಿ ಆಗಿದ್ದಾರೇನೋ, ಹೋಗ್ಲಿ ಪಾಪ, ಹಂಗೆ ನೀನು ಆದಷ್ಟು ಒಳ್ಳೆ ಬುದ್ಧಿ ಹೇಳು, ನೀನು ಅವನ ಜೊತೆ ಇನ್ನು ಸೇರಬೇಡಮ್ಮ, ಯಾಕೋ ಅವನ ಬುದ್ಧಿ ಸರಿ ಹೋಗ್ತಿಲ್ಲ, ಇಲ್ಲಪ್ಪ ನೀನು ಸೇರಬೇಡ, ಅವನು ಅವರಪ್ಪ ಮಾಡ್ತಿದ್ದಾರೆ ಅಂತ ಅವನು ಮಾಡ್ತಿದ್ದಾನೆ, ನಾಳೆ ದಿನ ನಿಮ್ಮಪ್ಪನಿಗೆ ಕೆಟ್ಟ ಹೆಸರು ತರಬೇಡ, ನಿನ್ನ ಫ್ಯಾಮಿಲಿಗೆ ನಿನ್ನಿಂದ ಕೆಟ್ಟದಾಗ್ಬಿಡುತ್ತೆ, ಸೊ ನೀನು ಈ ಥರ ಮಾಡಬೇಡ, ನಾಳೆ ದಿನ ನಾವು ಆಚೆ ಹೋಗಬೇಕಾದ್ರೆ ತಲೆ ಎತ್ಕೊಂಡು ಓಡಾಡಬೇಕಲ್ವ, ಅವರೇನೋ ಅವ್ರಿಗೆ ಅದೇ ಥರ ರೂಢಿ ಆಗಿಬಿಟ್ಟಿರುತ್ತೆ, ಬಟ್ ನಾವು ಹಾಗಲ್ಲಲ್ಲ ಅಂತ ಹೇಳಿ ನೈಸಾಗಿ ಹೇಳ್ಕೊಂಬಂದರೆ ಮಕ್ಕಳು ಯಾವುದೇ ರೀತಿ ಕೆಡೋದಕ್ಕೆ ಚಾನ್ಸೇ ಇರೋದಿಲ್ಲ. ಸೊ ನಾವೇನು ಮಾಡ್ತೀವಿ, ಎಲ್ಲ ವಿಚಾರಕ್ಕೂ ಮಕ್ಕಳನ್ನ ಮುಂದಿಟ್ಕೊಂಡು ಜಗಳ ಆಡೋದು, ಮಕ್ಕಳ ಮುಂದೆನೇ ಬೈದಾಡೋದು, ಮಕ್ಕಳಿಗೆ ಏನಾದರೂ ಇದಾದರೆ ಪಟ ಅಂತ ಹೊಡೆಯೋದು, ಆಮೇಲೆ ಸ್ಕೂಲಲ್ಲಿ ಹೋಗಿ ಅವ್ರು ಏನಾದರೂ ಇದು ಮಾಡಿದ ತಕ್ಷಣ ಇವ್ರ ಮೇಲೆ ಇಂಫ್ಯಾಕ್ಟ್ ಬಿದ್ದು ಪಟ್ ಅಂತ ಹೊಡೆಯೋದು. ಸೊ ಇದೆಲ್ಲ ಎಫೆಕ್ಟ್ ಆದಾಗ ನಮಗೆ ಒಂದು ಫ್ರೆಂಡ್ ಬೇಕು, ಕ್ಲೋಸಾಗಿ ರಿಲೇಟಿವ್ ಬೇಕು, ನನಗೆ ಹೇಳ್ಕೊಳ್ಳೋವಂಥ ರಿಲೇಟಿವ್ ಬೇಕು ಅಂತ ಹೇಳಿ, ಈಗ 9 to 10 ಇಯರ್ಸ್ ಆಗಿದ ತಕ್ಷಣ ಎಲ್ಲರೂ ಒಂದು ಮೆಚೂರಿಟಿ ಬಂದಿದ ತಕ್ಷಣ ಹುಡುಗರೆಲ್ಲ ಲವ್ ಅಂತ ಏನಕ್ಕೆ ಹೋಗ್ತಾರೆ ಅಂದರೆ ಆಲ್ಮೋಸ್ಟ್ ತಂದೆ ತಾಯಿ ಮಾಡುವಂಥ ತಪ್ಪದೇನೆ. ಸೊ ಇನ್ನೊಂದೇನಪ್ಪ ಅಂದರೆ, ಇವಾಗ 18 ವರ್ಷ ಆದಮೇಲೆ ಸೆಕ್ಶುವಲ್ ಆಗಿ ಎಲ್ಲರೂ ಇದಾಗ್ಬೋದು ಅಂತ ಹೇಳೋದಕ್ಕೆ ತುಂಬ ಕಡೆ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಅದೇ ಓಡಾಡೋದು ಬರೋದು ಎಲ್ಲ ಇದು ಮಾಡ್ತಾ ಇರ್ತಾರಲ್ಲ. ಸೊ ಪ್ರತಿಯೊಂದು ಮಕ್ಕಳು ನಮ್ಮ ಹಿಡಿತದಲ್ಲಿದ್ದಾಗ ನಾವು ಅವ್ರಿಗೆ ಫ್ರೆಂಡ್ಸ್ ಆದಾಗ ಅವರು ಇನ್ನೊಬ್ಬ ಫ್ರೆಂಡನ್ನು ಹುಡ್ಕೊಂಡು ಹೋಗೋ ಅವಶ್ಯಕತೆ ಅವ್ರಿಗೆ ಇರೋದೇ ಇಲ್ಲ. ಇನ್ನೊಬ್ಬ ಫ್ರೆಂಡ್ ಬೇಕು ನನಗೆ ಮಾತಾಡೋದಕ್ಕೆ ಅಂತ. ಯಾಕೆ, ನಮ್ಮಮ್ಮನೇ ಇದ್ದಾರಲ್ಲ, ನಮ್ಮಮ್ಮ ಮನೆಗೆ ಬಂದಿದ್ದ ತಕ್ಷಣ ಪಟ್ ಅಂತ ನಮ್ಮ ಹತ್ರ ಹೇಳ್ಬಿಡ್ಬೇಕು ಅಂತ ರೂಢಿ ಮಾಡಿರ್ಬೇಕು ಅವ್ರಿಗೆ. ಅವ್ರು ಸ್ಕೂಲಿಂದಾಗಲಿ ಕಾಲೇಜಿಂದಾಗಲಿ ಬಂದಿದ್ದ ತಕ್ಷಣ ಇವತ್ತು ಏನು ನಡೀತು ಅಂತ ಹಂಗೆ ಹೇಳೋಂಗೆ ಮಾಡಿದ್ರೆ ಅವಾಗ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಕೆಡೋ ಚಾನ್ಸಸ್ ಇರೋದಿಲ್ಲ. ಸೊ ಎಲ್ಲನೂ ನಮ್ಮ ಕೈಯಲ್ಲೇ ಇದೆ. ನನ್ನ ಮಗ ಮಗಳು ಯಾರೇ ಆಗಿರ್ಬೋದು, ಅವ್ರು ಕೆಡೋದಕ್ಕೆ ಒಂದು ನನ್ನ ರೂಡ್ ಬಿಹೇವಿಯರು, ಇನ್ನೊಂದು ಮನೆ ಪರಿಸ್ಥಿತಿ, ಇವೆರಡನ್ನೂ ತಂದೆ ತಾಯಿಯಾದವರು ನೋಡಿಕೊಂಡು ಅವ್ರನ್ನ ಕೂಲಾಗಿ ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು. ಇಷ್ಟು ದಿನ ಮುದ್ದು ಒಂದು ಚಿಕ್ಕ ಮಕ್ಕಳಿನಿಂದ ಒಂದು 2-3ನೇ ಕ್ಲಾಸ್ವರೆಗೂ ಮುದ್ದು ಮಾಡಿರ್ತೀವಿ, ಚೆನ್ನಾಗಿ ಮುದ್ದು ಮಾಡಿರ್ತೀವಿ. ಸೊ ಹೈಯರ್ ಸ್ಟಡೀಸ್ಗೂ ಹೋಗ್ತಾ ನಾವು ತುಂಬ ಸ್ಟ್ರಿಕ್ಟ್ ಮಾಡೋಕ್ಕೆ ಹೋಗ್ತೀವಿ, ಕಿರ್ಚಾಡ್ತೀವಿ, ಬೈದಾಡ್ತೀವಿ, ನೀನು ದೊಡ್ಡವನಾಗ್ತಾಯಿದ್ದೆ ಗೊತ್ತಾಗಲ್ವಾ ಅಂತೆಲ್ಲ ಬೈಯಕ್ಕೆ ಹೋಗ್ತೀವಿ. ಸೊ ಅದನ್ನೆಲ್ಲ ನೋಡಿಕೊಂಡು ಅದನ್ನೆಲ್ಲ ನಾವು ಕಂಟ್ರೋಲ್ ಮಾಡಿ ಅವ್ರನ್ನ ನಮ್ಮ ದಾರಿಗೆ, ನಮ್ಮ ಕಷ್ಟಗಳನ್ನ ಅವ್ರಿಗೆ ತಿಳಿಸ್ತಾ ನಮ್ಮ ದಾರಿಗೆ ನಾವು ಕರ್ಕೊಂಡು ಬಂದರೆ ಇವತ್ತಿನ ಒಂದು ಇದು ಸಿಚುವೇಶನ್ಗೆ ನಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದ್ತಾರೆ, ತುಂಬ ಚೆನ್ನಾಗಿ ನಮ್ಮ ಇದಕ್ಕೆ ನಾವು ಬೆಳೀತಾರೆ. ಹಾಗೆ ನಮ್ಮ ಕಷ್ಟ ಸುಖ ಗೊತ್ತಿರೋದ್ರಿಂದ ಅವರು ಯಾವುದೇ ರೀತಿ ನನ್ನ ಫ್ರೆಂಡ್ ಐಫೋನ್ ತಂದಿದ್ದಾನೆ, ನನ್ನ ಫ್ರೆಂಡ್ ದೊಡ್ಡ ಯಾವುದೋ ಗಾಡಿ ತಂದಿದ್ದಾನೆ, ಅವನು ಅಫಿಷಿಯಲ್ ಬಟ್ಟೆ ಹಾಕಿದ್ದಾನೆ, ನನಗೂ ಅದೇ ಥರ ಬೇಕು ಅಂತ ಕೇಳೋದಿಲ್ಲ. ಸೊ ಅವನು ಅಫಿಷಿಯಲ್ ಬಟ್ಟೆ ಹಾಕಿದ್ರೆ ಕೂಡ ಅವಾಗ ಇವ್ರ ತಲೆಗೆ ಏನು ಬರುತ್ತಂದರೆ, ನಮ್ಮ ಅಪ್ಪ ಅಮ್ಮ ತುಂಬ ಕಷ್ಟಪಡ್ತಿದ್ದಾರಪ್ಪ, ಅವ್ರಿಗೆ ನಾನು ಹೋಗಿ ಇವಾಗ ಇದನ್ನು ಕೇಳಿದ್ರೆ ಅವರು ಎಷ್ಟು ಕಷ್ಟಪಟ್ಟಿದ್ದನ್ನ ತಂದುಕೊಡ್ಬೇಕು, ಬೇಡ ನಾನು ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗೋಣ ಅಂತೇಳೋ ಮನಸ್ಥಿತಿ ಕೂಡ ಅವ್ರಿಗೆ ಬರುತ್ತೆ. ನಾವು ಯಾವಾಗ ಅವ್ರ ಜೊತೆ ಫ್ರೆಂಡ್ಸ್ ಆಗಿ
ಅವ್ರ ಕಷ್ಟ ನಾವು ಕೇಳಿದಾಗ, ಸೊ ಈಗ ನೀನು ನನ್ನ ಕಷ್ಟ ಹೇಳ್ದಲ್ಲ, ನಿನ್ನ ಕಷ್ಟ ನಾನು ಕೇಳ್ದಲ್ಲ, ಈಗ ನನ್ನ ಕಷ್ಟ ನಿನ್ನ ಹತ್ರ ಹೇಳ್ತೀನಿ ಕೇಳಿಸ್ಕೊ, ನೀನು ನನ್ನ ಫ್ರೆಂಡ್ ಅಲ್ವಾ ಅಂತ ಹೇಳಿ ನಾನು ಕೂಡ ಒಂದು ಸಣ್ಣ ಸಣ್ಣ ವಿಚಾರಗಳನ್ನ ಅವ್ರ ಹತ್ರ ಹೇಳ್ಕೊಳ್ತಾ ಬಂದಾಗ ನಮ್ಮ ಕಷ್ಟ ಅವ್ರಿಗೆ ಗೊತ್ತಿರುತ್ತೆ. ನಾನೆಷ್ಟು ನೋವು ತಿಂತಾಯಿದ್ದೀನಿ, ನಾನೆಷ್ಟು ಇದು ಮಾಡ್ತಾಯಿದ್ದೀನಿ ಅಂದಾಗ ಮಕ್ಕಳು ಯಾವತ್ತೂ ಕೆಡೋದಕ್ಕೆ ದಾರಿ ಸಿಗೋದಿಲ್ಲ. ನಾನೀಗೇನಾದರೂ ಕೆಟ್ಟ ದಾರಿಯಲ್ಲಿ ನಡೆದ್ರೆ ಮತ್ತೆ ನಮ್ಮ ಅಪ್ಪ ಅಮ್ಮನಿಗೆ ನೋವಾಗುತ್ತೆ, ನಮ್ಮ ಅಪ್ಪ ಅಮ್ಮನೇ ಅದನ್ನು ಇದು ಮಾಡಬೇಕಾಗುತ್ತೆ. ಬೇಡ, ನಾನು ಈ ದಾರಿಯಲ್ಲಿ ನಡೀಬಾರ್ದು ಅಂತ ಹೇಳಿ ಅವರು ಯಾವುದೇ ರೀತಿ ಕೆಟ್ಟ ಆಲೋಚನೆಗಳು ಮಾಡೋದಿಲ್ಲ, ಕೆಟ್ಟ ಫ್ರೆಂಡ್ಸ್ ಜೊತೆ ಸೇರೋದಿಲ್ಲ. ಯಾರೂ ಕೆಟ್ಟವರಾಗಿರೋದಿಲ್ಲ. ಮಕ್ಕಳು ಬೆಳೀತಾ ಬೆಳೀತಾ ಅವ್ರು ಇರೋ ವಾತಾವರಣದಿಂದ ಅವರು ಕೆಟ್ಟವರಾಗ್ತಾರೆ. ಸೊ ಇವರು ಕೂಡ ಅವ್ರ ಜೊತೆ ಸೇರೋದು ಕಮ್ಮಿ ಮಾಡಿ ಆದಷ್ಟು ಅವ್ರನ್ನ ಒಳ್ಳೆ ದಾರಿಗೆ ತರೋ ಟ್ರೈ ಮಾಡ್ತಾರೆ. ಬರಲಿಲ್ಲ ಅಂದರೆ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವರು ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಮಕ್ಕಳ ಜೀವನದ ಮೇಲೆ ಎಷ್ಟೆಲ್ಲ ಎಫೆಕ್ಟ್ ಹೊಡೆಯುತ್ತೆ ನೋಡಿ ನಾವು ಮಾಡೋ ಒಂದು ಸಣ್ಣ ವಿಚಾರದಿಂದ. ಸೊ ಪ್ಲೀಸ್ ಎಲ್ಲರೂ ಮಕ್ಕಳ ಮುಂದೆ ಯಾರು ಜೋರಾಗಿ ಜಗಳಗಳು ಆಡಿಕೊಂಡು ಜೋರಾಗಿ ಮಾತಾಡೋಕ್ಕೆ ಹೋಗಬೇಡಿ. ಹಾಗೆ ಮಕ್ಕಳನ್ನ ತುಂಬ ಕೂಲಾಗಿ ಹ್ಯಾಂಡಲ್ ಮಾಡಿ ಅವ್ರ ಜೊತೆ ಫ್ರೆಂಡ್ಸ್ ಆಗಿ ಇರಿ ಅಂತ ಹೇಳ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ನನಗೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಹಾಗೆ ಮತ್ತೊಂದು ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ ಬೈ.